ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಕರುನಾಡು ಟಿವಿ. ನಾನು ಸುಪ್ರೀತಾ ಶೆಟ್ಟಿ. ಗೃಹ ಸಚಿವರಿಂದ ಸ್ಪಷ್ಟನೆ, ಡಿಕೆಶಿ ಮೌನವೇಕೆ? ನಮ್ಮ ರಾಜ್ಯ ಅಲ್ಲದೆ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿ ಮೂಲಕ ಗೃಹ ಸಚಿವರು ಗೊಂದಲಗಳಿಗೆ ಸ್ಪಷ್ಟತೆ ನೀಡುತ್ತಾರೆ ಎಂಬ ನಂಬಿಕೆಯಲ್ಲಿ ನಾವು ಇದ್ದೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಈ ಪ್ರಕರಣದಲ್ಲಿ ರಾಜಕೀಯವಿದೆ ಎಂದಿದ್ದಾರೆ. ಆದ್ರೆ ಈಗ ಉತ್ತರ ಕೊಡಲು ಸಮಯವಿಲ್ಲವೆಂಬ ರೀತಿಯಲ್ಲಿ ಮೌನ ವಹಿಸಿದ್ದಾರೆ ಎಂದು ವಿಜಯೇಂದ್ರ ಟೀಕಿಸಿದ್ದಾರೆ. ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾದ ಬಗ್ಗೆ ತಿಳಿಸಿದ್ದಾರೆ. ಏರ್ಪೋರ್ಟ್ ಪ್ರಯಾಣಿಕರಿಗೆ ಅನುಕೂಲ, ಹೆಬ್ಬಾಳ ಟನಲ್ ಶೀಘ್ರದಲ್ಲೇ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳದ ನೂತನ ಮೇಲ್ಸೇತುವೆ ಉದ್ಘಾಟನೆ ಮಾಡಿದ್ರು. ಮುಂದಿನ 3 ತಿಂಗಳಲ್ಲಿ ಹೆಬ್ಬಾಳ ಫ್ಲೈಓವರ್ನಲ್ಲಿ 6 ಲೇನ್ ವರೆಗೆ ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ನವೆಂಬರ್ ಒಳಗೆ ಈ ವಿಸ್ತರಣೆ ಪೂರ್ಣಗೊಳ್ಳಲಿದೆ. ಎಸ್ಟಿ ಮಾಲ್ನಿಂದ ಸುಮಾರು 1 ಕಿಲೋಮೀಟರ್ ದೂರದವರೆಗೆ ಟನಲ್ ನಿರ್ಮಾಣ ಯೋಜನೆ ಕೂಡ ಪ್ರಾರಂಭವಾಗಲಿದೆ. ಈ ಟನಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಉಪಯೋಗವಾಗಲಿದೆ ಹಾಗೂ ಏರ್ಪೋರ್ಟ್ನಿಂದ ಬರುವ ಪ್ರಯಾಣಿಕರಿಗೆ ಸಹಾಯಕವಾಗಲಿದೆ ಎಂದು ಹೇಳಿದ್ದಾರೆ. ಉದ್ಘಾಟನೆಗೂ ಮುನ್ನ ಡಿಸಿಎಂ ಎಸ್ಡಿ ಬೈಕ್ನಲ್ಲಿ ನೂತನ ಮೇಲ್ಸೇತುವೆ ಮೇಲೆ ಸವಾರಿ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಜಾಮೀನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದ್ದು ಅವರು ಮತ್ತೆ ಜೈಲಿಗೆ ಹೋಗಿದ್ದಾರೆ. ಈಗ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದು ಅವರನ್ನ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ಮಾಡುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ಈ ಬಗ್ಗೆ ಅರ್ಜಿ ಸಲ್ಲಿಸಿದೆ. ಈ ಹಿಂದೆ ಬಳ್ಳಾರಿ ಜೈಲಿನಲ್ಲಿ ಇದ್ದ ದರ್ಶನ್ ಜಾಮೀನಿನ ನಂತರ ಹೊರಗೆ ಬಂದಿದ್ದು, ಆದ್ರೆ ಜೈಲಿನಲ್ಲಿ ಅವರು ಐಷಾರಾಮಿ ಸವಲತ್ತು ಪಡೆಯುತ್ತಿದ್ದಾರೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಗಂಭೀರವಾಗಿ ನೋಡಿ ಕ್ರಮ ಕೈಗೊಂಡಿತ್ತು. ಇದೀಗ ಮತ್ತೆ ಶಿಫ್ಟ್ ಆದ್ರೆ ಅವರ ಕುಟುಂಬದವರಿಗೆ ಭೇಟಿಗೆ ದೂರ ಪ್ರಯಾಣ ಮಾಡುವ ತೊಂದರೆ ಉಂಟಾಗಲಿದೆ. ಸೈಟ್ ನೀಡಲಿಲ್ಲ, ಮಕ್ಕಳು ಆಗಲಿಲ್ಲ ಅಂತ ಪತ್ನಿಯನ್ನ ಕೊಲೆಗೈದ ಶಂಕೆ. ಹೌದು, 23 ವರ್ಷದ ಸುಷ್ಮಿತಾ ಸಾವನ್ನಪ್ಪಿದ್ದಾರೆ. ಅವರ ಪೋಷಕರ ಮಾತುಗಳ ಪ್ರಕಾರ ಪತಿ ಮೋಹನ್ ಮತ್ತು ಆತನ ಕುಟುಂಬದವರು ಸುಷ್ಮಿತಾರಿಂದ ಸೈಟ್ ಹಾಗೂ ಹಣಕ್ಕಾಗಿ ಹಿಂಸೆ ನೀಡ್ತಾ ಇದ್ರು. ಮಕ್ಕಳಾಗ್ತಿಲ್ಲ, ಸೈಟ್ ಕೊಡ್ಲಿಲ್ಲ ಎಂಬ ಕಾರಣದಿಂದ ಪತಿ ಹಾಗೂ ಅತ್ತೆ ಮಾವ ಆಕೆಗೆ ಪದೇ ಪದೇ ಕಿರುಕುಳ ನೀಡ್ತಾ ಇದ್ರು. ಕೊನೆಗೆ ಸುಷ್ಮಿತಾ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮದುವೆಗೆ ಮೊದಲು ಎಲ್ಲವೂ ಚೆನ್ನಾಗಿತ್ತು, ನಂತರ ಧಕ್ಕೆಯಾಗಿತ್ತು. ಸಾವಿನ ಕೆಲ ಹೊತ್ತಿಗೆ ಮೊದಲು ತಾಯಿಗೆ ಅತ್ತೆ ಮಾವ ಬಂದಿದ್ದಾರೆ, ಅವರು ಹೋದ್ಮೇಲೆ ಮಾತಾಡ್ತೀನಿ ಎಂಬ ಕೊನೆಯ ಮೆಸೇಜ್ ಕಳಿಸಿದ್ರು. ಇದೀಗ ಆಕೆ ಸಾವನ್ನಪ್ಪಿದ್ದಾಳೆ ಎಂಬುದು ಕುಟುಂಬಸ್ಥರಿಗೆ ಆಘಾತ ತಂದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರುನಾಡು ಟಿವಿ. ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ.